ಹೆಲೋ ಎವ್ರಿವಾನ್. ಇಷ್ಟು ದಿನ ಇಷ್ಟೊಂದು ಭಯಂಕರ ಟೇಸ್ಟಿಯಾಗಿರೋ ರೆಸಿಪಿನ ಯಾಕೆ ಟ್ರೈ ಮಾಡಲಿಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ರಿಗ್ರೆಟ್ ಆಗಬಾರ್ದು ಅಂದರೆ ಈಗಲೇ ಟ್ರೈ ಮಾಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ನಾನು ವಿಡಿಯೋದಲ್ಲಿ ತೋರಿಸೋ ಥರನೇ ಈ ಪರ್ಪಲ್ ಬದನೆಕಾಯಿನ ಕಟ್ ಮಾಡ್ಕೊಳ್ಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಪ್ಲಸ್ ಟೇಸ್ಟ್ ಸಹ ಸಖತ್ತಾಗಿರುತ್ತೆ. ಯಾಕೆ ಅಂದರೆ ಅಪಿಯರೆನ್ಸ್ ಇಸ್ ದ ಫಸ್ಟ್. ನಾವು ಅಪಿಯರೆನ್ಸ್ ಇಂದನೇ ಯಾವುದಾದ್ರೂ ರೆಸಿಪಿನ ಟ್ರೈ ಮಾಡಬೇಕು, ಟೇಸ್ಟ್ ಮಾಡಬೇಕು ಅಂತ ಅನ್ಸೋದು. ಸೊ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈ ತರ ಕಟ್ಸ್ನ ಹಾಕಿ, ಸೊ ಮಸಾಲೆ ಎಲ್ಲ ನಾವು ಹಚ್ಚಿದಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಈ ತರ ಸ್ವಲ್ಪ ಡೀಪ್ ಕಟ್ಸೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೇಬಲ್ ಸಾಲ್ಟ್, ನೈಸ್ ಉಪ್ಪನ್ನ ಹಾಕಿ ಈ ತರ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗಲ್ಲ. ಸೊ ಇದೇ ತರ ಎಲ್ಲ ಬದನೆಕಾಯಿ ಸ್ಲೈಸಸ್ಗೂ ಕಟ್ಸ್ ನ ಹಾಕಿ ಉಪ್ಪನ್ನ ಹಚ್ಚಿಡಿ. ನಾನು ಪಟಪಟ ಅಂತ ಮಾಡ್ಕೊಂಡಿದ್ದಾಯ್ತು. ಈ ತರ ಬದನೆಕಾಯಿ ಸ್ಲೈಸಸ್ಗೆ ಒಂದೇ ಸೈಡ್ ಕಟ್ಸ್ ನ ಹಾಕಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಹಚ್ಚೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದ್ 2 ಸ್ಪೂನ್ ಅಷ್ಟು ಖಾರದ ಪುಡಿಗೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಸ್ಪೂನ್ ಅಷ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಸ್ಪೂನ್ ಅಷ್ಟು ಉಪ್ಪು, 1 ಫುಲ್ ಸ್ಪೂನ್ ಕಾರ್ನ್ ಫ್ಲೋರ್, ಹಾಗೆ ಅರ್ಧ ಸ್ಪೂನ್ ಅಷ್ಟು ಕಸೂರಿ ಮೇಥಿ, 1 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್, ಹಾಗೆ 1.5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಮಸಾಲ ಚೆನ್ನಾಗಿ ಕಂಬೈನ್ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ಮಿಸ್ ಆಗದೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಎಸ್, ಮಸಾಲ ಪರ್ಫೆಕ್ಟ್ ಆಗಿ ಕಂಬೈನ್ ಆಗಿದೆ. ನಿಮ್ಗೆ ಏನಾದ್ರೂ ಸ್ವಲ್ಪ ಡ್ರೈ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈ ಮಸಾಲಾನ ಈಗ 2 ಸೈಡ್ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಕಟ್ಸಲ್ಲೆಲ್ಲ ಚೆನ್ನಾಗಿ ಹೋಗೋ ತರ ರಬ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಎಸ್, ಇದೇ ತರ ಎಲ್ಲ ಸ್ಲೈಸಸ್ಗೂ ಅಪ್ಲೈ ಮಾಡ್ಕೊಂಡಿದೀನಿ. ಅಂಡ್ ಈ ತರ ಸ್ಲೈಸಸ್ಗೆ ಒಂದೇ ಸೈಡ್ ಅಪ್ಲೈ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದ್ರದ್ದು ಅಪಿಯರೆನ್ಸ್ ಇನ್ನೊಂದು ಸ್ವಲ್ಪ ಫ್ಯಾನ್ಸಿ ಆಗಿ ಮಾಡೋಕೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದೀನಿ. ಸೊ ಈಗೆಲ್ಲ ಬದನೆಕಾಯಿ ಸ್ಲೈಸಸ್ಗೂ ಕೊತ್ತಂಬರಿ ಸೊಪ್ಪಿಂದ ಮೇಕಪ್ ಮಾಡೋಣ. ಎಸ್, ವಿಡಿಯೋದಲ್ಲಿ ತೋರಿಸೋ ತರ ಈ ತರ ಚೆನ್ನಾಗಿ ಇದಕ್ಕೆ ಪ್ರೆಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಅಂಟ್ಕೊಳ್ಳೋ ಹಾಗೆ ಮಾಡ್ಕೊಳ್ಳಿ. ನಿಜ ಹೇಳಿ, ನಾನು ಆಗ್ಲೇ ಹೇಳ್ದ ಹಾಗೆ ಅಪಿಯರೆನ್ಸ್ ಮೇಕ್ಸ್ ದ ಡಿಶ್ ಟೇಸ್ಟಿಯರ್. ಅಂದ್ರೆ ಅಪಿಯರೆನ್ಸ್ ಇಂದಾನೆ ಯಾವ್ದಾದ್ರು ಡಿಶ್ ತಿನ್ಬೇಕು ಅಥವಾ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ತಿನ್ಬೇಕಂತ ಅನಿಸ್ತಾ ಇದೆ ಅಲ್ವಾ? ಹಾಗನ್ಸಿದ್ರೆ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ರೆಸಿಪಿನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾಕೆ ಅಂದ್ರೆ ಇದನ್ನ ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಜಸ್ಟ್ ಆಯಿಲ್ ನ ಸ್ಪ್ರೇ ಮಾಡ್ತಾ ಇದೀವಿ ಪ್ಯಾನ್ ಮೇಲೆ. ಸೊ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡ್ಕೊಂಡು ಬದನೆಕಾಯಿ ಸ್ಲೈಸಸ್ ನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಂಡು ಲಿಡ್ನ ಹಾಕಿ ಲೋ ಫ್ಲೇಮ್ ಅಲ್ಲಿ ಜಸ್ಟ್ 1 ರಿಂದ 1.5 ನಿಮಿಷ ಆಗ್ತಿದ್ದ ಹಾಗೆ ಫ್ಲಿಪ್ ಮಾಡ್ಕೊಳ್ಳಿ. ಅಂಡ್ ನೀವು ಫುಲ್ ಡಯಟ್ ಅಲ್ಲಿ ಇದ್ರೆ ಇನ್ನೊಂದ್ಸಲ ಆಯಿಲ್ ಸ್ಪ್ರೇನ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡ್ಕೊಂಡು ಮತ್ತೆ ಲಿಡ್ನ ಹಾಕಿ 1 ರಿಂದ 1.5 ನಿಮಿಷ ಬೆನ್ಸ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಲೇಮ್ ನ ನೀವು ಲೋ ಅಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ. ಇದೇ ತರ ಮಿಕ್ಕಿರೋ ಸ್ಲೈಸಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಮಾಡ್ಕೊಳ್ಳೋಷ್ಟ್ರಲ್ಲಿ ನಿಮ್ಗೆ ಏನಾದ್ರೂ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಮರೀದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಅಂಡ್ ಮರೀದೆ ಒಂದು ಲೈಕ್ ಕೊಟ್ಟು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು, ಅಂಡ್ ಮರ್ತೋಗ್ಬಿಟ್ರೆ ಕಷ್ಟ, ರೆಸಿಪಿನ ಈಗಲೇ ಸೇವ್ ಮಾಡ್ಕೊಳ್ಳಿ. ಈ ಮಸಾಲಾ ತವಾ ಫ್ರೈಡ್ ಬದನೆಕಾಯಿನ ಈ ತರ ವೈಟ್ ರೈಸ್ ಜೊತೆ ಸರ್ವ್ ಮಾಡಿ ಸಖತ್ತಾಗಿರುತ್ತೆ. ಸೊ ಈಗಲೇ ಮರೀದೆ ಟ್ರೈ ಮಾಡಿ ಅಂಡ್ ಎಂಜಾಯ್.